ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮಿಥುನ ರಾಶಿಯ ಆತ್ಮೀಯ ಬಂಧುಗಳೇ, ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಮಾಡಿ, ಜೈ ಬಾಬಾ ಬಜರಂಗಬಲಿ ಅಂತ ಕಮೆಂಟ್ ಮಾಡಿ. ಇವತ್ತು ನಾವು ರಾಶಿಚಕ್ರದ 3ನೇ ರಾಶಿಯಾದ ಬುದ್ಧಿವಂತಿಕೆ ಮತ್ತು ಸಂವಹನಕ್ಕೆ ಹೆಸರಾದ ಮಿಥುನ ರಾಶಿಯವರ ಜೀವನವನ್ನೇ ಬದಲಾಯಿಸಬಲ್ಲ ಅತ್ಯಂತ ಪ್ರಮುಖ ದಿನಗಳ ಬಗ್ಗೆ ಮಾತನಾಡಲಿದ್ದೇವೆ. ಹೌದು, ಮೇ 25ರಿಂದ ಮೇ 26 ಇವೆರಡು ನಿಮ್ಮ ಜೀವನದ ಡೈರಿಯಲ್ಲಿ ಬರೆದಿಟ್ಕೊಳ್ಬೇಕಾದ ಅತ್ಯಂತ ಮಹತ್ವದ ದಿನಗಳು. ನಿಮ್ಮ ಪ್ರತಿಯೊಂದು ಗುಟ್ಟು ಬಯಲಾಗದಿದ್ದರೆ ಆಮೇಲೆ ಕೇಳಿ. ಮಿಥುನ ರಾಶಿಯವರಿಗೂ ಕೂಡ ನಿಮ್ಮ ಮಾತಿನ ಮರೆಮಾಚುವಿಕೆಯಲ್ಲಿ ಅಡಗಿರುವ ರಹಸ್ಯಗಳು ಅಥವಾ ನಿಮ್ಮ ಅತ್ಯಂತ ಆಪ್ತ ಗೆಳೆಯರೇ ನಿಮ್ಮಿಂದ ಮುಚ್ಚಿಟ್ಟಿರುವ ಸತ್ಯಗಳು ಮುಂಬರುವ 48 ಗಂಟೆಗಳಲ್ಲಿ ಒಂದೊಂದಾಗಿ ಕಳಚಿ ಬೀಳಲಿವೆ. ನಕ್ಷತ್ರಗಳ ನಡೆ ಈ 2 ದಿನಗಳಲ್ಲಿ ನಿಮ್ಮನ್ನು ಸಂಪೂರ್ಣವಾಗಿ ಆಶ್ಚರ್ಯಚಕಿತರನ್ನಾಗಿ ಮಾಡಲಿದೆ. ಈ ಸಮಯದಲ್ಲಿ ಗ್ರಹಗಳ ಸ್ಥಿತಿ ಮತ್ತು ಮಿಥುನ ರಾಶಿಯ ಪರಿಸ್ಥಿತಿಯನ್ನು ನೋಡುವುದಾದರೆ, ನಿಮ್ಮ ರಾಶಾಧಿಪತಿಯಾದ ಬುಧ ಗ್ರಹವು ಬುದ್ಧಿಶಕ್ತಿ ಮತ್ತು ವ್ಯಾಪಾರದ ಸಂಕೇತವಾಗಿದೆ. ಆದರೆ ಈ ಮೇ 25 ಮತ್ತು 26ರಂದು ಚಂದ್ರನ ಸಂಚಾರ ಹಾಗೂ ಶನಿ ಮಂಗಳದ ವಿಶೇಷ ದೃಷ್ಟಿಯಿಂದಾಗಿ ನಿಮ್ಮ ರಾಶಿಯ ಸಂವಹನ, ಸಾಮಾಜಿಕ ವಲಯ ಮತ್ತು ಗುಪ್ತ ಭಾವಗಳ ಮೇಲೆ ತೀವ್ರ ಪ್ರಭಾವ ಉಂಟಾಗಲಿದೆ. ಇದರ ನೇರ ಅರ್ಥ ಏನಪ್ಪ ಅಂತಂದರೆ, ನಿಮ್ಮ ಸೌಮ್ಯ ಸ್ವಭಾವವನ್ನು ಬಳಸಿಕೊಂಡು ನಿಮ್ಮ ಬೆನ್ನ ಹಿಂದೆ ನಿಮ್ಮದೇ ಹೆಸರನ್ನು ಕೆಡಿಸೋದಕ್ಕೆ ಅಥವಾ ಸಾಮಾಜಿಕವಾಗಿ ನಿಮ್ಮನ್ನು ಕುಗ್ಗಿಸೋದಕ್ಕೆ ಸಂಚು ರೂಪಿಸ್ತಾ ಇರುವವರ ನಿಜವಾದ ಮುಖವಾಡ ಇನ್ನು ಮುಂದೆ ಕಳಚಿ ಬೀಳುತ್ತೆ. ಉದ್ಯೋಗ ಕ್ಷೇತ್ರದಲ್ಲಿ ಅಥವಾ ನಿಮ್ಮ ಸ್ವಂತ ಫ್ರೆಂಡ್ ಸರ್ಕಲಲ್ಲಿ ಯಾರಾದರೂ ದ್ವಿಮುಖ ನೀತಿಯನ್ನು ಅನುಸರಿಸ್ತಾ ಇದ್ದರೆ ಈ 48 ಗಂಟೆಗಳಲ್ಲಿ ಸತ್ಯ ಏನಂತ ನಿಮ್ಮ ಕಣ್ಣೆದುರಿಗೆ ಬರುತ್ತೆ. ಆದರೆ ನೆನಪಿಡಿ, ಶನಿದೇವರ ಕಣ್ಣು ನಿಮ್ಮ ಕರ್ಮಗಳ ಮೇಲೂ ಇದೆ. ಮಿಥುನ ರಾಶಿಯವರು ತಮ್ಮ ಚತುರ ಬುದ್ಧಿಯಿಂದ ಯಾರಿಗಾದರೂ ಸುಳ್ಳು ಭರವಸೆ ನೀಡಿದರೆ ಅಥವಾ ಯಾವುದೋ ಒಂದು ವಿಷಯವನ್ನು ಇಷ್ಟು ದಿನ ಮುಚ್ಚಿಟ್ಟಿದ್ರೆ ಅದು ಕೂಡ ಈಗ ಸಾರ್ವಜನಿಕವಾಗಿ ಬಯಲಾಗುವ ಎಲ್ಲ ಸಾಧ್ಯತೆಗಳು ಇವೆ. ಈಗ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯಾಪಾರದ ಬಗ್ಗೆ ಮಾತನಾಡೋದಾದರೆ, ಮಿಥುನ ರಾಶಿಯ ಉದ್ಯೋಗಸ್ಥರಿಗೆ ಆಫೀಸಲ್ಲಿ ವಾಗ್ದಾಳಿ ಅಥವಾ ತಪ್ಪು ಗ್ರಹಿಕೆಗಳು ಹೆಚ್ಚಾಗಬಹುದು. ನೀವು ಕಷ್ಟಪಟ್ಟು ಸಿದ್ಧಪಡಿಸಿದ ಪ್ರೆಸೆಂಟೇಷನ್ ಅಥವಾ ಬಿಸ್ನೆಸ್ ಐಡಿಯಾಗಳನ್ನು ನಿಮ್ಮ ಸಹೋದ್ಯೋಗಿಗಳು ತಮ್ಮದೆಂದು ಬಿಂಬಿಸೋದಕ್ಕೆ ನಿಮ್ಮದೇ ಮಾತುಗಳನ್ನು ಬಳಸ್ಬೋದು. ಆದರೆ ಧೃತಿಗೆಡಬೇಡಿ. ಮೇ 25ರ ಸಂಜೆಯ ವೇಳೆಗೆ ಸತ್ಯ ಏನೆಂಬುದು ನಿಮ್ಮ ಹಿರಿಯ ಅಧಿಕಾರಿಗಳ ಮುಂದೆ ಸಾಬೀತಾಗಲಿದೆ. ನಿಮ್ಮ ಕ್ರಿಯೇಟಿವಿಟಿಗಳಿಗೆ ನಿಮ್ಮ ತಕ್ಕ ಗೌರವ ಅನ್ನೋದು ಸಿಗುತ್ತೆ ಮತ್ತು ನಿಮ್ಮ ವಿರೋಧಿಗಳ ಪೋಲಾದರೆ ಅವರ ಅಸಲಿ ಬಣ್ಣ ಬಯಲಾಗುತ್ತೆ. ಇನ್ನು ವ್ಯಾಪಾರ ಅಥವಾ ಬಿಸ್ನೆಸ್ ಮಾಡುವವರು ಈ 2 ದಿನಗಳಲ್ಲಿ ಯಾವುದೇ ಹೊಸ ಕಾಗದ ಪತ್ರಗಳಿಗೆ ಸಹಿ ಆಗಬೇಕಾದಾಗ ಅಥವಾ ಆನ್ಲೈನ್ ವ್ಯವಹಾರ ನಡೆಸಬೇಕಾದಾಗ ಅತ್ಯಂತ ಜಾಗರೂಕರಾಗಿರಬೇಕು. ಮೇ 26ರಂದು ಹಳೆಯ ದಾಖಲೆಗಳು ಅಥವಾ ರಹಸ್ಯ ಒಪ್ಪಂದಕ್ಕೆ ಸಂಬಂಧಿಸಿದ ಸತ್ಯವೊಂದು ಹೊರಬರೋದರಿಂದ ಉದ್ಯಮದಲ್ಲಿ ದೊಡ್ಡ ಬದಲಾವಣೆ ಉಂಟಾಗಬಹುದು. ಶಾರ್ಟ್ಕಟ್ ಅಥವಾ ಅಡ್ಡದಾರಿಯಲ್ಲಿ ಧನ ಸಂಪಾದನೆ ಮಾಡೋದಕ್ಕೆ ಹೋದರೆ ಈ ಸಮಯದಲ್ಲಿ ಡಿಜಿಟಲ್ ವಂಚನೆ ಅಥವಾ ಕಾನೂನು ಸಂಕಷ್ಟಕ್ಕೆ ಸಿಲುಕಬೇಕಾದ ಒಂದು ಪರಿಸ್ಥಿತಿ ಬರಬಹುದು. ಎಚ್ಚರವಾಗಿರಿ. ಇನ್ನು ಮುಂದಿನದಾಗಿ ಪ್ರೇಮ ಜೀವನ ಮತ್ತು ವೈವಾಹಿಕ ಜೀವನದ ಬಗ್ಗೆ ಹೇಳೋದಾದರೆ, ಮಿಥುನ ರಾಶಿಯವರ ಸಂಬಂಧಗಳ ವಿಷಯದಲ್ಲಿ ಈ 2 ದಿನಗಳು ಅತ್ಯಂತ ಮಹತ್ವದ ತಿರುವು ನೀಡುತ್ತೆ. ದೀರ್ಘಕಾಲದಿಂದ ನಿಮ್ಮ ಸಂಗಾತಿ ನಿಮ್ಮಿಂದ ಏನನ್ನಾದರೂ ಮುಚ್ಚಿಡ್ತಿದ್ರೆ ಅಥವಾ ನೀವು ಅವರ ಬಳಿ ಏನನ್ನಾದರೂ ಮರೆಮಾಚಿಸಿದ್ರೆ ಈ 2 ದಿನಗಳಲ್ಲಿ ಆ ಎಲ್ಲ ರಹಸ್ಯಗಳು ಹೊರಬಂದು ಪರಿಸ್ಥಿತಿ ಸಂಪೂರ್ಣವಾಗಿ ಸ್ಪಷ್ಟವಾಗುತ್ತೆ. ಪತಿ ಪತ್ನಿಯರ ನಡುವೆ 3ನೇ ವ್ಯಕ್ತಿಯ ಅಥವಾ ಸಂಬಂಧಿಕರ ಹಸ್ತಕ್ಷೇಪದಿಂದಾಗಿ ಮುಂದಿದ್ದ ಗೊಂದಲಗಳು ಈ ಸಮಯದಲ್ಲಿ ನಿವಾರಣೆಯಾಗಲಿವೆ. ಸತ್ಯವು ಕೆಲವೊಮ್ಮೆ ಕಹಿಯಾಗಿರ್ಬೋದು ಮತ್ತು ಆರಂಭದಲ್ಲಿ ನಿಮ್ಮ ಮನಸ್ಸಿಗೆ ಬೇಸರ ತರಬಹುದು. ಆದರೆ ಆತುರಪಟ್ಟು ಯಾವುದೇ ತಪ್ಪು ನಿರ್ಧಾರ ತೆಗೆದುಕೊಳ್ಬೇಡಿ. ಕೋಪದ ಬದಲು ಪ್ರಬುದ್ಧತೆಯಿಂದ ಪರಿಸ್ಥಿತಿಯನ್ನು ಎದುರಿಸಿ ಎನ್ನುವುದು ನನ್ನ ಸಲಹೆ. ಈ ಸತ್ಯದ ಸಂದರ್ಶನವು ನಿಮ್ಮ ಭವಿಷ್ಯದ ದಾಂಪತ್ಯ ಜೀವನವನ್ನು ಮತ್ತಷ್ಟು ಸುಭದ್ರಗೊಳಿಸುತ್ತೆ. ಇಲ್ಲಿ ಗುಟ್ಟು ಬಯಲಾಗೋದು ಅಂತಂದರೆ ಕೇವಲ ಬೇರೆಯವರ ರಹಸ್ಯಗಳಷ್ಟೇ ಅಲ್ಲ, ಇದು ನಿಮ್ಮ ಸ್ವಂತ ಆತ್ಮಾವಲೋಕನದ ಸಮಯ ಕೂಡ ಹೌದು.
ದೀರ್ಘಕಾಲದಿಂದ ಗಂಭೀರತೆಯ ಕೊರತೆಯ ವಿಷಯದಲ್ಲೋ ಅಥವಾ ನಿಮ್ಮ ಕೆಲವು ತಪ್ಪು ಹವ್ಯಾಸಗಳ ವಿಷಯದಲ್ಲೋ ನಿಮಗೆ ನೀವೇ ಸುಳ್ಳು ಹೇಳಿಕೊಂಡು ಸಮಾಧಾನ ಪಟ್ಕೊಂಡಿರಬಹುದು. ಆದರೆ ಮೇ 25 ಮತ್ತು 26ರಂದು ನಿಮ್ಮ ಅಂತರಾತ್ಮದ ಧ್ವನಿ ನಿಮ್ಮನ್ನು ಎಚ್ಚರಿಸುತ್ತೆ. ಇನ್ನು ಮುಂದೆ ಯಾವುದೇ ನೆಪಗಳು ನಡೆಯೋದಿಲ್ಲ ಮತ್ತು ಜೀವನದಲ್ಲಿ ಶಿಸ್ತು ಹಾಗೂ ಸ್ಥಿರತೆಯನ್ನು ಅಳವಡಿಸಿಕೊಳ್ಬೇಕು ಅಂತ ಸತ್ಯ ನಿಮಗೆ ಮನವರಿಕೆಯಾಗುತ್ತೆ. ಈ ದಿನಗಳ ನಕಾರಾತ್ಮಕ ಗ್ರಹಗಳ ಪ್ರಭಾವವನ್ನು ಶಾಂತಗೊಳಿಸಿ ಶುಭ ಫಲಗಳನ್ನು ಪಡೆಯೋದಕ್ಕೆ ನೀವು ಕೆಲವು ಸರಳ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಮೊದಲನೇದಾಗಿ ನಿಮ್ಮ ರಾಶಿಯ ಮೇಲಿರುವ ನಕಾರಾತ್ಮಕ ದೃಷ್ಟಿ ಮತ್ತು ಶತ್ರುಗಳ ಕಾಟವನ್ನು ತಗ್ಗಿಸೋದಕ್ಕೆ ಪ್ರತಿದಿನ ಹನುಮಾನ್ ಚಾಲಿಸ ಪಠಿಸಿ. ಎರಡನೇದಾಗಿ ಶನಿವಾರ ಶನಿ ಮಹಾತ್ಮನ ಕೃಪೆಗಾಗಿ ಓಂ ಶಂ ಶನೇಶ್ವರಾಯ ನಮಃ ಈ ಮಂತ್ರವನ್ನು ಭಕ್ತಿಯಿಂದ ಜಪಿಸಿ. ಎಲ್ಲಕ್ಕಿಂತ ಮುಖ್ಯವಾಗಿ ಈ 2 ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳಬೇಡಿ ಮತ್ತು ಯಾರನ್ನು ಮಾತಿನ ಮೌಢ್ಯದಿಂದ ವಂಚಿಸೋದಕ್ಕೆ ಪ್ರಯತ್ನ ಮಾಡಬೇಡಿ. ಈ ಸಮಯದಲ್ಲಿ ಆಡುವ ಸಣ್ಣ ಸುಳ್ಳು ಕೂಡ ಮುಂದೆ ದೊಡ್ಡ ಆಪತ್ತಾಗಿ ನಿಮ್ಮನ್ನು ಕಾಡಬಹುದು. ಬಡವರಿಗೆ ಅಥವಾ ಅಗತ್ಯ ಇರೋರಿಗೆ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನು ದಾನ ಮಾಡಿ. ಹಾಗಾಗಿ ಮಿಥುನ ರಾಶಿಯವರೇ, ನಿಮ್ಮ ಜೀವನದಲ್ಲಿ ಬರಲಿರುವ ಈ ದೊಡ್ಡ ಬದಲಾವಣೆ ಮತ್ತು ಸತ್ಯದ ದರ್ಶನಕ್ಕೆ ಸಿದ್ಧರಾಗಿ. ಮೇ 25 ಮತ್ತು 26ರ ಸಮಯ ನಿಮ್ಮ ಕಣ್ಣ ಮುಂದಿನ ಭ್ರಮೆಯನ್ನು ದೂರ ಮಾಡಿ ಒಂದು ಹೊಸ ಬೆಳಕನ್ನು ತೋರಿಸಲಿದೆ. ಸತ್ಯವನ್ನು ಮುಕ್ತವಾಗಿ ಸ್ವೀಕರಿಸಿ, ಯಾಕೆಂದರೆ ಸತ್ಯವೇ ನಿಮ್ಮನ್ನು ಎಲ್ಲ ಬಂಧನಗಳಿಂದ ಮುಕ್ತಗೊಳಿಸುತ್ತೆ. ನಿಮಗೆ ಈ ಮಾಹಿತಿ ನಿಖರ ಮತ್ತು ಉಪಯುಕ್ತ ಆಯಿತು ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ. ಜೈ ಶ್ರೀ ಬಜರಂಗಬಲಿಯ ಅಂತ ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು. ಜೈ ಶ್ರೀ ಆಂಜನೇಯ ಸ್ವಾಮಿ.